ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಬ್ಬ ಅಪರೂಪದ ವಿಶೇಷ ಕಲಾವಿದೆಯ ಬಗ್ಗೆ ಒಂದಿಷ್ಟು ಮಾಹಿತಿನ ಹೊತ್ತು ತಂದಾಯಿತು. ಆ ಕಲಾವಿದೆನೇ ರಂಭಾ ಮೇಡಮ್ ಅವರು. ಹೌದು ಸ್ನೇಹಿತರೆ, ರಂಭಾ ಅವರ ಬಗ್ಗೆ ಒಂದಿಷ್ಟು ಮಾಹಿತಿನ ಹೊತ್ತು ತಂದಿದ್ದೀನಿ. ಮೂಲತಃ ರಂಭಾ ಮೇಡಮ್ ಅವರ ಹೆಸರು ವಿಜಯಲಕ್ಷ್ಮಿ. ಆಂಧ್ರ ಪ್ರದೇಶದವರು, ಆಂಧ್ರ ಪ್ರದೇಶದ ವಿಜಯವಾಡ ಅವರು. ಅವರ ಅಪ್ಪ ಅಮ್ಮನಿಗೆ 3ನೇ ಮಗಳು, ಇವ್ರಿಗೆ ಒಬ್ಬ ಅಣ್ಣ ಒಬ್ಬ ಅಕ್ಕ ಇದ್ದಾರೆ. ತಂದೆದು ಬಿಸ್ನೆಸ್ಸು ಲಾಸ್ ಆಗುತ್ತೆ. ಅಪ್ ಟು 7th ಅವರು ಅಲ್ಲೇ ಓದ್ತಾ ಇರ್ತಾರೆ, ವಿಜಯವಾಡದಲ್ಲೇ ಓದ್ತಾ ಇರ್ತಾರೆ. ತಂದೆಗೆ ಸಿಕ್ಕಾಪಟ್ಟೆ ಬಿಸ್ನೆಸ್ಸಲ್ಲಿ ಲಾಸ್ ಆದಾಗ ತಾಯಿ ಮಗಳನ್ನ ಕರ್ಕೊಂಡು ಚೆನ್ನೈಗೆ ಶಿಫ್ಟ್ ಆಗ್ತಾರೆ. ಚೆನ್ನೈಗೆ ಶಿಫ್ಟ್ ಆಗಿ ಅಲ್ಲಿ ಒಂದು ಸ್ಕೂಲ್ನಲ್ಲಿ ಮಧ್ಯದಲ್ಲೇ ಅವರು ಅಡ್ಮಿಷನ್ ಆಗಬೇಕಾಗಿ ಬರುತ್ತೆ. ಅಡ್ಮಿಷನ್ ಆಗಬೇಕಾಗಿ ಬಂದಾಗ ಅಲ್ಲಿ ಸೇರ್ಕೋತಾರೆ, ಟೀಮ್ ಲೀಡರ್ ಆಗ್ತಾರೆ. ಸಿನಿಮಾ, ಗಂಧ, ಗಾಳಿ ಏನೂ ಗೊತ್ತಿರೋದಿಲ್ಲ ಅವ್ರಿಗೆ. ತುಂಬ ವೆರಿ ವೆರಿ ಬ್ಲ್ಯಾಂಕು. ನಾರ್ಮಲ್ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿನಲ್ಲಿ ಹೇಗಿರ್ತಾರೋ ಹಾಗಿದ್ದಂಥ ಒಂದು ಫ್ಯಾಮ್ಲಿ. ಅಕ್ಕಂಗೆ ಮದುವೆ ಆಗುತ್ತೆ. ತಂದೆ ಅಲ್ಲಿ ವಿಜಯವಾಡದಲ್ಲಿ ಇರ್ತಾರೆ. ಯಾಕೆಂದರೆ ಅಲ್ಲಿ ಲೋನ್ಸು, ಕ್ರೆಡಿಟ್ಸ್ನೆಲ್ಲ ಏನೇನಿತ್ತು ಅದನ್ನು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಇವ್ರ ಅಣ್ಣ ಪೈಲಟ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ. ಹಾಗಾಗಿ ಅವರು ಬೆಂಗಳೂರಿಗೆ ಬರಬೇಕು, ಪೈಲಟ್ ಟ್ರೈನಿಂಗ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ತಾಯಿ ತಂಗಿ ಇಬ್ಬರೇ ಇರ್ತಿದ್ರು. ಹಾಗಾಗಿ ಅವರು ಚೆನ್ನೈಗೆ ಅವರು ಶಿಫ್ಟ್ ಆಗ್ತಾರೆ. ಅಣ್ಣ ಅಂದರೆ ರಂಭಾ ಮೇಡಮ್ ಅವ್ರಿಗೆ ತುಂಬ ಇಷ್ಟ. 7th ಗ್ರೇಡಲ್ಲಿ ಓದ್ತಿರ್ಬೇಕಾದ್ರೆ ಸ್ಕೂಲ್ದು ಒಂದು ಆ್ಯನ್ಯುವಲ್ ಡೇ ಫಂಕ್ಷನ್ ಬರುತ್ತೆ. ಆ ಆ್ಯನ್ಯುವಲ್ ಡೇ ಫಂಕ್ಷನ್ ಬಂದಾಗ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತಾರೆ. ಇವ್ರಿಗೆ ತಮಿಳು ಅಷ್ಟು ಬರ್ತಾ ಇರಲ್ಲ, ಯಾಕೆಂದರೆ ಆಂಧ್ರದಿಂದ ಬಂದಿರೋದ್ರಿಂದ. ಅದು ಬಂದು ಹೊಸರು. ಡ್ಯಾನ್ಸ್ನ ಸ್ಟೇಜ್ ಕೆಳಗಡೆ ಮಾಡಿದ್ರೆ ಚೆನ್ನಾಗಿ ಮಾಡೋರಂತೆ, ಸ್ಟೇಜ್ ಮೇಲೆ ಹೋದ್ರೆ ಚೆನ್ನಾಗಿ ಮಾಡ್ತಾ ಇರಲ್ಲ. ಆವಾಗ ಸ್ಕೂಲ್ ಟೀಮ್ ಅವ್ರೆಲ್ಲ ಡಿಸೈಡ್ ಮಾಡಿ ಒಂದು ಮಾರಿಯಮ್ಮನ ದೇವ್ರ ಥರ ಮಾಡ್ಬಿಡೋಣ ಇವ್ರನ್ನ. ಸೊ ಡ್ಯಾನ್ಸು ಮೂಮೆಂಟ್ಸು ಏನೂ ಇರಲ್ಲ, ಸೊ ಸ್ಟಿಲ್ಲಾಗಿರ್ತಾರೆ, ಆ ಮೇಕಪ್ಪು ಎಕ್ಸ್ಪ್ರೆಷನ್ಸಲ್ಲಿರಲಿ ಅಂತ ಹೇಳಿ ಅವ್ರನ್ನ ಮಾರಿಯಮ್ಮ ಗೆಟಪ್ ಹಾಕಿ ಅವ್ರಿಗೆ ದೇವರು ಭಕ್ತರು ಡ್ಯಾನ್ಸ್ ಮಾಡೋ ಥರ ಒಂದು ಸಿಚುವೇಶನ್ನು ಅಲ್ಲಿ ಆ ಸ್ಕೂಲ್ ಡೇನಲ್ಲಿ ನಡೆದಿದೆ. ನೋಡಿ, ರಂಭಾ ಅವ್ರ ಜೀವನದಲ್ಲಿ ತುಂಬ ಮಿರಾಕಲ್ಗಳಾಗಿದೆ. ಇದರಲ್ಲಿ ಫಸ್ಟ್ ಮಿರಾಕಲ್ ಅಂದರೆ ಇದೇನೆ. ಈ ಕಾರ್ಯಕ್ರಮನ ಮಲಯಾಳಂನ ಖ್ಯಾತ ನಿರ್ದೇಶಕ ಹರಿಹರನ್ ಅಂತ ಅವರು ಇದನ್ನು ನೋಡಿದ್ದಾರೆ. ಇದನ್ನು ನೋಡಿ ಒಂದು 2 ದಿವಸ ಆದಮೇಲೆ ಸ್ಕೂಲ್ ಕಮ್ಯುನಿಕೇಟ್ ಮಾಡಿದರೆ ಪ್ರಿನ್ಸಿಪಲ್ ಕರೆದ್ಬಿಟ್ಟು ಹೇಳಿದ್ದಾರೆ. ಇವ್ರ ಅಣ್ಣನ್ನು ಕರೆಸ್ಬಿಟ್ಟು, ನೋಡಿ ಯಾರೋ ಹಿಂಗೆ ಸಿನಿಮಾದವ್ರಂತೆ, ಈಗೆಲ್ಲ ಸಿನಿಮಾಗೆಲ್ಲ ಹೋಗ್ಬೇಡಿ, ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಎಲ್ರಿಗೂ ಸಿನಿಮಾದಲ್ಲಿ ಲಕ್ಕಿರಲ್ಲ ಅಂತೆಲ್ಲ ಪ್ರಿನ್ಸಿಪಾಲ್ ಹೇಳಿದ್ದಾರೆ. ಅವ್ರ ಅಣ್ಣ ಆಯಿತು ಸರ್ ಅಂತ ಕೇಳಿ ಆ ಹರಿಹರನ್ ಅವ್ರ ನಂಬರ್ ತೊಗೊಂಡು ಸೀದಾ ಅವ್ರ ಆಫೀಸ್ಗೆ ರಂಭಾ ಮೇಡಮ್ ಅವರು, ಅವ್ರ ಅಣ್ಣ, ಅವ್ರ ತಾಯಿ ಹೋಗಿದ್ದಾರೆ. ಅವ್ರ ಅಣ್ಣ ಸ್ವಲ್ಪ ಬೋಲ್ಡ್ ಸ್ವಭಾವದವ್ರು ಅಂತ, ಅಂದರೆ ಧೈರ್ಯವಾಗಿ ಮಾತಾಡೋರಂತೆ. ಹರಿಹರನ್ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು, ಸರ್ ನೀವು ನಮ್ಮ ತಂಗಿಗೆ ಅಂತ ಹೇಳಿದ್ದೀರಾ, ಇವ್ರ ಪಾಪ ಯಾವ ಕ್ಯಾರೆಕ್ಟ್ರು, ಏನು ಹೀರೋಯಿನ್ನ, ಮಗದೊಂದ ಏನೂ ಗೊತ್ತಿಲ್ಲ. ಸೀದಾ ಹೋಗಿ ಅವ್ರ ಹತ್ರ ಕೇಳಿದ್ದಾರೆ, ಏನು ಕ್ಯಾರೆಕ್ಟ್ರು ಏನು ಅಂತ. ಅಪ್ಪ ಇವಾಗ ಬರ್ತಾ ಇದ್ದೀರಾ ನೀವು, ನಾನು ಹೀರೋಯಿನ್ಗೆ ನೋಡ್ತಾ ಇದ್ದೀನಿ, ಆ ಸಿನಿಮಾಗೆ ಹೀರೋಯಿನ್ಗೆ ಸೂಟ್ ಆದರೆ ಇವ್ರನ್ನ ಆಯ್ಕೆ ಮಾಡ್ಕೊತೀನಿ ಅಂತ ಅಲ್ಲೇ ಈ ಲಂಗ ದಾವಣಿ ಎಲ್ಲ ಹಾಕಿ ಟಿಪಿಕಲ್ ಮಲಯಾಳಂ ಗೆಟಪ್ನ ಮಾಡಿ ಅವ್ರಿಗೆ ಫೋಟೋಶೂಟ್ ಮಾಡಿ ಅದು 1 ಅವರಲ್ಲಿ ಪ್ರಿಂಟು ಮಾಡಿ ನೋಡಿದ್ದಾರೆ. ನೋಡ್ತಾ ಇರೋಂಗೆ ಪರ್ಫೆಕ್ಟ್ ಆಗಿದ್ದಾರೆ ಇವರೇ ಈಗ ಸಿನಿಮಾ ಹೀರೋಯಿನ್ನು ಅಂತ ಅಂದ್ಬಿಟ್ಟು ಅಲ್ಲೇ 10,000 ರೂಪಾಯಿ ಅಡ್ವಾನ್ಸು ಕೊಟ್ಬಿಟ್ಟಿದ್ದಾರೆ. ಇವ್ರಿಗದು ಫುಲ್ ರೆಮ್ಯುನ್ರೇಷನ್ನ, ಅಡ್ವಾನ್ಸಾ ಏನೂ ಗೊತ್ತಿಲ್ಲ. ಸರಿ, ಖುಷಿಯಾಗಿದ್ದಾರೆ. ಖುಷಿ ಆಗ್ಬಿಟ್ಟೆ ನನ್ನ ತಂಗಿ ಹೀರೋಯಿನ್ ಆಗ್ಬಿಟ್ಟು ಅಂತ ಅವ್ರ ಅಣ್ಣನೂ ತುಂಬ ಖುಷಿಯಾಗಿದ್ದಾರೆ. ಅವ್ರ ಅಣ್ಣ ಆಲ್ರೆಡಿ ಸೆಕೆಂಡ್ ಹ್ಯಾಂಡ್ ಒಂದು ಕಾರ್ ತೊಗೋಬೇಕು ಅಂತ ಇದ್ರಂತೆ, ಪ್ರೀಮಿಯರ್ 118 ಕಾರು. ಆ ಕಾರ್ ತೊಗೊಳೋದಕ್ಕೆ ಆ 10,000 ರೂಪಾಯಿ ಅಡ್ವಾನ್ಸು ಕೊಟ್ಬಿಟ್ಟಿದ್ದಾರೆ. ಆವಾಗ ರಂಭಾ ಮೇಡಮ್ ಅವ್ರಿಗೆ ಮೋಸ್ಟ್ ಪ್ರಾಬಲಿ 14 ವರ್ಷ ಇರ್ಬೋದು. ಆ ಕಾರ್ ತೊಗೊಂಡು ಅಡ್ವಾನ್ಸು ತೊಗೊಂಡಿದ್ದಾರೆ. ಆಮೇಲೆ ಇದಾಗಿ 1 ವಾರ 10 ದಿವಸದಲ್ಲೇ ಇವ್ರನ್ನ ಕೇರಳಕ್ಕೆ ಕರೆಸ್ಕೊಂಡಿದ್ದಾರೆ. ಕೇರಳಕ್ಕೆ ಕರೆಸ್ಕೊಂಡು ಅಲ್ಲಿ ಕಂಪ್ಲೀಟ್ ಟ್ರೈನಿಂಗು, ಆ್ಯಕ್ಟಿಂಗು, ಡೈಲಾಗ್ ಹೇಳ್ಕೊಡೋದು, ಇದೆಲ್ಲ 1-1.5 ತಿಂಗಳು 2 ತಿಂಗಳು ಡ್ಯಾನ್ಸು, ಇದನ್ನೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ. ಆ ಒಂದು ಟ್ರೈನಿಂಗ್ ಮುಗಿದ ಮೇಲೆ ಅವರು ಮಾಡಿದಂಥ ಮೊಟ್ಟ ಮೊದಲ ಸಿನಿಮಾ ಅಂದರೆ ವಿಜಯಲಕ್ಷ್ಮಿ. ಅವಾಗ ಇನ್ನೂ ಹೆಸರು ವಿಜಯಲಕ್ಷ್ಮಿ ಅನ್ನೋರನ್ನ ಮಲಯಾಳಂ ಚಿತ್ರರಂಗದ ಮೂಲಕ ಹರಿಹರನ್ ಸರ್ ಪರಿಚಯ ಮಾಡಿದ್ರು. ಆಗ ವಿಜಯಲಕ್ಷ್ಮಿ ಅಂತ ಇದ್ದ ಹೆಸರನ್ನು ಹರಿಹರನ್ ಅವರು ಮಲಯಾಳಂ ಇಂಡಸ್ಟ್ರಿಗೆ ಅಮೃತ ಅಂತ ಬದಲಾಯಿಸಿದ್ರು. ಆ ಸಿನಿಮಾ ಹೆಸರು ಸರ್ಗಮ್. ಮಲಯಾಳಂನ ಸರ್ಗಮ್ ಮೂಲಕ ವಿಜಯಲಕ್ಷ್ಮಿಯವರು ಅಮೃತ ಆಗಿ ಬೆಳ್ಳಿ ಪರದೆಗೆ ಪರಿಚಯ ಆದರು. ಅದಾದ ನಂತರ ಆ ಸಿನಿಮಾದಲ್ಲಿ ಅಷ್ಟಾಗಿ ಹೆಚ್ಚಿಗೆ ಮೇಕಪ್, ಯಾಕೆಂದರೆ ಜನರಲಿ ಮಲಯಾಳಂ ಫಿಲ್ಮ್ಗಳಲ್ಲೆಲ್ಲ ಮೇಕಪ್ಪು ಚೂರು ಕಡಿಮೆನೇ ಇರುತ್ತೆ. ಈ ಸಿನಿಮಾದ ಕೆಲಸಗಳು AVM ಸ್ಟುಡಿಯೋದಲ್ಲಿ ನಡೀತಾ ಇದೆ. ಅಂದರೆ ತೆಲುಗಿನ ಖ್ಯಾತ ನಿರ್ದೇಶಕ EVV ಸತ್ಯನಾರಾಯಣ ಅವರು ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟಿರ್ತಾರೆ. ಆ ಸಿನಿಮಾ ಹೆಸರು ಆ ಒಕ್ಕಟಿ ಅಡಕು ಅಂತ. ಇದಕ್ಕೆ ಬೇರೆಯೊಬ್ಬರು ಹೀರೋಯಿನ್ನ ಆಯ್ಕೆ ಮಾಡಿರ್ತಾರೆ. ನೋಡಿ, ಇನ್ನೊಂದು ಮಿರಾಕಲ್ ಅವ್ರ ಜೀವನದಲ್ಲಿ ಆಗಿದ್ದು. ಆ ನಾಯಕಿ ಮಾಡೋದಕ್ಕಾಗಲ್ಲ, ಆ ಜಾಗಕ್ಕೆ ನಮ್ಮ
ವಿಜಯಲಕ್ಷ್ಮಿ ಆಗಿದ್ದವರು ಅಮೃತ ಆದರು. ಅಮೃತ ಅವರು ತೆಲುಗು ಚಿತ್ರರಂಗಕ್ಕೆ ಬರ್ತಾರೆ ಆ ಒಕಟಿ ಅಡಕು ಅನ್ನೋ ಸಿನಿಮಾಗೆ. ಆವಾಗ EVV ಸತ್ಯನಾರಾಯಣ ಅವರು, ಇಲ್ಲ ಈ ಹೆಸರು ಅಷ್ಟಾಗಿ ಬೇಡ ಅಮೃತ ಅನ್ನೋದು, ನಾನು ಬೇರೆ ಹೆಸರು ಇಡ್ತೀನಿ ಅಂತ ರಂಭಾ ಅಂತ ಇವ್ರಿಗೆ ಸ್ಕ್ರೀನ್ ನೇಮ್ ನಾಮಕರಣ ಮಾಡಿದ್ದು ನಮ್ಮ ನಿರ್ದೇಶಕ EVV ಸತ್ಯನಾರಾಯಣ ಅವರು. ರಾಜೇಂದ್ರ ಪ್ರಸಾದ್ ಅವರು ಆ ಸಿನಿಮಾದ ನಾಯಕ ನಟ. ಆ ಸಿನಿಮಾಗೆ ಒಂದು ಮತ್ತೆ ಮೇಕಪ್ ಎಲ್ಲ ಟೆಸ್ಟ್ ಮಾಡ್ತಾರೆ. ಇದು ಮಾಡಿದ್ರು ಮಲಯಾಳಮಲ್ಲಿ ಅಷ್ಟು ಮೇಕಪ್ ಎಲ್ಲ ಇರಲಿಲ್ವಲ್ಲ, ಇದರಲ್ಲಿ ಗ್ಲಾಮರು. ತೆಲುಗು ಅಂದರೆ EVV ಸತ್ಯನಾರಾಯಣ ದೊಡ್ಡ ಡೈರೆಕ್ಟ್ರು, ಮೇಕಪ್ಪು ತುಂಬ ಕಾಸ್ಟ್ಯೂಮ್ಸ್, ಗ್ಲಾಮರಸ್ ಕಾಸ್ಟ್ಯೂಮ್ಸ್ ಇದೆಲ್ಲ ಹಾಕಿ ಫೋಟೋಶೂಟ್ ಎಲ್ಲ ಮಾಡಿದ ತಕ್ಷಣ ಫಿಕ್ಸ್ ಆಯಿತು. ರಂಭಾ ಮೇಡಮ್ ಅವರು ತಿರುಗೇ ನೋಡಲಿಲ್ಲ. ಅದಾದಮೇಲೆ ಅವರು ತಮಿಳು, ಹಿಂದಿನಲ್ಲೂ ಸಲ್ಮಾನ್ ಖಾನ್ ಸರ್ ಜೊತೆ ಎಲ್ಲನೂ ಅವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ತುಂಬ ದೊಡ್ಡ ನಟಿಯಾಗಿ ರಂಭಾ ಮೇಡಮ್ ಅವರು ಬೆಳ್ಕೊಂಡು ಹೋದರು. ಆಮೇಲೆ ಅವ್ರಿಗೆ ಇಂಡಸ್ಟ್ರಿನಲ್ಲಿ ಎಲ್ಲರೂ ಸ್ನೇಹಿತರು. ಅವ್ರಿಗೆ ಸೌಂದರ್ಯ ಅವ್ರನ್ನ ರಂಭಾ ಮೇಡಮ್ ಅವರು ತುಂಬ ನೆನೆಸ್ಕೊತಾರೆ. ಅಂದರೆ ಪ್ರಶಾಂತಿ ಕುಟೀರ ಅಂತ ಸೌಂದರ್ಯ ಮೇಡಮ್ ಅವರು ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದಮೇಲೂ ಕೂಡ ಹೈದರಾಬಾದಲ್ಲಿ ಅದೊಂದು ಗೆಸ್ಟ್ ಹೌಸು, ಯಾವ ಸ್ಟಾರ್ ಹೋಟ್ಲಲ್ಲೂ ಇರ್ತಾರಲ್ಲ, ಅವ್ರು ಅಲ್ಲೇ ಇರೋರು. ರಂಭಾ ಮೇಡಮ್ ಅವರು ಕೂಡ ಅಲ್ಲೇ ಇರೋರಂತೆ. ಸೌಂದರ್ಯ ಮೇಡಮ್ ಅವರು ಗ್ರೌಂಡ್ ಫ್ಲೋರ್ಲಿದ್ದರೆ ಇವ್ರು ಮೇಲ್ಗಡೆ ಫಸ್ಟ್ ಫ್ಲೋರ್ ಇರೋರಂತೆ. ಸೊ ಸೌಂದರ್ಯ ಅವ್ರ ಜೊತೆಗೆ ಒಂದು ತುಂಬ ಅದ್ಭುತವಾದ ಒಡನಾಟ ಇತ್ತು. ಸೌಮ್ಯ ಅಂತಲೇ ಕರೀತಿದ್ದೆ. ಅವ್ರನ್ನ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅಂತ ಹೇಳ್ತಾರೆ. ಆ್ಯಂಡ್ ಖುಷ್ಬು ಅವ್ರನ್ನ ಸ್ವಂತ ಅಕ್ಕ ಅಂತಲೇ ತಿಳ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರ ಅಕ್ಕನಿಗೆ ಭಾಳ ಬೇಗ ಮದುವೆ ಆಗೋಗಿದೆ. ಸೊ ಆ ಅಕ್ಕನ ಜಾಗನ ಖುಷ್ಬು ಅವರು ನನಗೆ ಫಿಲ್ ಮಾಡಿದ್ದಾರೆ. ಖುಷ್ಬು ಅವ್ರನ್ನ ಇವರು ಖುಷ್ ಅಂತ ಕರೀತಾರೆ, ಅವರು ಇವ್ರಿಗೆ ಜಯ ಅಂತ ಕರೀತಾರೆ. ವಿಜಯಲಕ್ಷ್ಮಿ ಅಲ್ವಾ, ಸೊ ಆ ವಿಜಯಲಕ್ಷ್ಮಿಯಿಂದ ಜಯ ಅಂತ ಖುಷ್ಬು ಮೇಡಮ್ ಅವರು ರಂಭಾ ಮೇಡಮ್ ಅವ್ರನ್ನ ಅಡ್ರೆಸ್ ಮಾಡ್ತಾರೆ. ಸೊ ಒಂದಾದ್ಮೇಲೆ ಒಂದು ಸೂಪರ್ ಹಿಟ್ ಚಿತ್ರಗಳು ಮಾಡಿಕೊಂಡೇ ಹೋದರು. ಆ ಸೂಪರ್ ಹಿಟ್ ಚಿತ್ರಗಳು ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವ್ರ ಕೆರಿಯರು ದಕ್ಷಿಣ ಭಾರತದ ಬಹಳ ದೊಡ್ಡ ತಾರೆಯಾಗಿ ರಂಭಾ ಮೇಡಮ್ ಅವರು ವಿಜೃಂಭಿಸ್ತಾ ಹೋದರು. ಕನ್ನಡದಲ್ಲೂ ಕೂಡ ರಂಭಾ ಮೇಡಮ್ ಅವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಕನ್ನಡದಲ್ಲಿ ಅವರು ನಟಿಸಿದ ಮೊದಲನೇ ಸಿನಿಮಾ ಯಾವುದು? ಆ್ಯಂಡ್ ಅವರ ಲವ್ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕಲ್ಚರಲ್ ಎಕ್ಸ್ಚೇಂಜ್ ಇದೆ, ಒಂದು ಪ್ರೀತಿ ಇದೆ, ಒಂದು ತಮಾಷೆ ಇದೆ, ಒಂದು ಕ್ಯೂಟ್ನೆಸ್ ಇದೆ. ಅವ್ರು ಮೀಟ್ ಮಾಡಿದ್ದು, ಅವ್ರನ್ನ ಮಾತಾಡಿದ್ದು, ಆ ಮದುವೆ ಆಗಿದ್ದ ಕಥೆನೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಎಲ್ಲ ವಿಚಾರಗಳನ್ನ ನಾಳಿನ ಸಂಚಿಕೆಯಲ್ಲಿ ವಿವರವಾಗಿ ತಿಳಿಸ್ತೀನಿ. ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಕಥೆಗಳ ಪ್ರಸ್ತುತಿ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ನಮಸ್ಕಾರ.